ಜಿಲ್ಲೆಯ ಜನರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಾಸನದ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ನರ ಕೀಲು ಮತ್ತು ಮೂಳೆ ನೋವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಜಿಎಫ್ಸಿ ಥೆರಪಿಯನ್ನು ಪರಿಚಯಿಸಿದೆ. ಜನಪ್ರಿಯ ಆಸ್ಪತ್ರೆಯ ಪೇನ್ ಕ್ಲಿನಿಕ್ನಲ್ಲಿ ಆರಂಭಿಸಲಾದ ಈ ಥೆರಪಿಗೆ ಐಎಂಎ ಅಧ್ಯಕ್ಷರು ಹಾಗೂ ಹಿರಿಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಶ್ರೀರಂಗ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಜನಪ್ರಿಯ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಜಿಲ್ಲೆಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಾ ಬಂದಿದೆ. ಈ ನೂತನ ಚಿಕಿತ್ಸಾ ವಿಧಾನವು ಸಾರ್ವಜನಿಕರಿಗೆ ವರದಾನವಾಗಲಿದೆ. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಹೊಸ ಥರದ ರೋಗ ನಿರೋಧಕ ತಂತ್ರಜ್ಞಾನಗಳನ್ನು ತರ್ತಾ ಇದ್ದಾರೆ. ಇವತ್ತು ಅವರು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದನ್ನ ತಂದಿದ್ದಾರೆ. ಎಲ್ಲರಿಗೂ ಗೊತ್ತು, ಮಂಡಿ ನೋವು ಈಗಾಗಲೇ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಬರ್ತಾ ಇದೆ. ಅದರಲ್ಲೂ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ. ಈಗ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದು ಒಂದು ಹೊಸ ಥರದ ಚಿಕಿತ್ಸೆ. ಜನಪ್ರಿಯ ಆಸ್ಪತ್ರೆಯವರು ಈಗ ಇದನ್ನು ಹಾಸನಗೆ ತಂದು ಹಾಸನ ಜನತೆಗೆ ಒಂದು ಅತ್ಯುತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು. ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಮಾತನಾಡಿ, ನಾವು ಆಧುನಿಕವಾಗಿ ಜಿಎಫ್ಸಿ ಥೆರಪಿ ಸೇವೆಯನ್ನು ಅಧಿಕೃತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಆರಂಭಿಸುತ್ತಿದ್ದೇವೆ. ಇದರ ಉದ್ದೇಶ ಶಸ್ತ್ರಚಿಕಿತ್ಸೆ ಇಲ್ಲದೆ ನೋವಿನಿಂದ ಮುಕ್ತರಾಗಿ ನಿಮ್ಮ ಜೀವನವನ್ನು ಮರಳಿ ಪಡೆಯಲು ಉಪಯೋಗವಾಗುತ್ತದೆ ಎಂದರಲ್ಲದೆ, ಆರ್ಥೋಬಯಾಲಜಿಕ್ಸ್ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ ಪಡೆದಿರುವ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಹಾಗೂ ಬೆನ್ನುಮೂಳೆ ಮತ್ತು ಜಿಎಫ್ಸಿ ಥೆರಪಿಯ ತಜ್ಞೆ ಡಾಕ್ಟರ್ ಅನುಪಮ ಅವರ ನೇತೃತ್ವದಲ್ಲಿ ಪೈನ್ ಕ್ಲಿನಿಕ್ನಲ್ಲಿ ಈ ಚಿಕಿತ್ಸೆ ಲಭ್ಯವಿದೆ. ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯನ್ನು ಕಡಿಮೆ ಮಾಡುವುದೇ ಈ ಚಿಕಿತ್ಸೆಯ ಪ್ರಮುಖ ಗುರಿಯಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ನಾವು ನಮ್ಮ ಜನಪ್ರಿಯ ಆಸ್ಪತ್ರೆಗೆ ಹಾಸನದ ಪ್ರಥಮ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಹಾಸನದ ಹಿರಿಯರು, ಹಾಸನದ ಒಂದು ಪಿಲ್ಲರ್ ಅಂತ ಹೇಳಬೇಕು, ಮತ್ತು ಸಮಾಜಕ್ಕೆ ಹೋರಾಟಗಾರರು ಆದಂತಹ ಇದು ಇನ್ನೊಂದು 2 ದಿನಗಳಲ್ಲಿ ಅವರ ಕೃತಿ ಬಿಡುಗಡೆ ಮತ್ತು ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇದೆ ಅಂತ ಒಂದು ವಿಶೇಷ ವೃತ್ತಿ ಉಳ್ಳುವಂತಹ ನಮ್ಮ ಡಾಕ್ಟರ್ ಉಗ್ರಪ್ಪನವರು, ಅದೇ ರೀತಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು, ಹಿರಿಯ ಕೀಲು ಮತ್ತು ಮೂಳೆ ತಜ್ಞರು, ಅದೇ ರೀತಿ ಹಿಮ್ಸ್ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರ ಮುಖ್ಯಸ್ಥರು ಆದಂಥ ನಮ್ಮ ಸ್ನೇಹಿತರು ಆದಂಥ ಡಾಕ್ಟರ್ ಶ್ರೀರಂಗರವರೇ, ಅದೇ ರೀತಿ ಇಲ್ಲಿ ನಡೆಯುವಂಥ ಎಲ್ಲ ನನ್ನ ವೈದ್ಯ ಮಿತ್ರರಿಗೆ ಮತ್ತು ಇಲ್ಲಿ ನಡೆದಂತಹ ಪತ್ರಕರ್ತ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಹಾಸನದ ಜನತೆ ಎಲ್ಲರೂ ಇಲ್ಲಿ ನಮ್ಮಂಥದ ಬಂದು ಜಿಎಫ್ಸಿ ಥೆರಪಿಯ ಕುರಿತು ಮಾಹಿತಿ ನೀಡಿದ ಕೀಲು ಮತ್ತು ಮೂಳೆ ತಜ್ಞ ಹಾಗೂ ಈ ಚಿಕಿತ್ಸೆಯ ಪರಿಣಿತರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ, ಇದು ಸಂಪೂರ್ಣ ಪ್ರಾಕೃತಿಕ ಚಿಕಿತ್ಸೆಯಾಗಿದೆ. ರೋಗಿಯ ದೇಹದ ರಕ್ತದಿಂದಲೇ ಬೆಳವಣಿಗೆಯ ಅಂಶಗಳನ್ನು ಬೇರ್ಪಡಿಸಿ ನೋವಿರುವ ಭಾಗಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ಯಾವುದೇ ಹೊರಗಿನ ಔಷಧ ಅಥವಾ ಇಂಜೆಕ್ಷನ್ಗಳಿಲ್ಲದೆ ಕ್ರೀಡಾ ಗಾಯಗಳು, ಮೊಣಕಾಲು ನೋವು, ಭುಜದ ನೋವು, ಸಂಧಿವಾತ ಮತ್ತು ದೀರ್ಘಕಾಲದ ಸ್ನಾಯು ನೋವುಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ವಿವರವಾಗಿ ಮಾಹಿತಿ ನೀಡಿದರು. ನಮಸ್ಕಾರಗಳು. ಇವತ್ತು ಇದೇನು ಜಿಎಫ್ಸಿ ಥೆರಪಿ ಅಂತ ಇದೆ. ಜಿಎಫ್ಸಿ ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ಏನು ಒಂಥರ ಮ್ಯಾಜಿಕ್ ಏನಲ್ಲ, ಆದರೆ ನಮ್ಮದೇ ಸ್ವಂತಹ ರಕ್ತ ಅದರಿಂದ ತೆಗೆದು ಒಂದು ಮೆಷಿನ್ಗೆ ಹಾಕಿ ಅದರಿಂದ ತೆಗೆದು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಆಗಿ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಬೇಕಾದ್ರೂ ಕೊಡ್ಬೋದು. ಇವಾಗ ನಮ್ಮ ದೇಹದಲ್ಲಿ ಒಂದು ಎಲ್ಲಿ ತೊಂದರೆ ಬೇಕಾದ್ರೂ, ಮಂಡಿ ಆಗಲಿ, ಭುಜ ಆಗಲಿ, ಬೇರೆ ಕಾಲಿನಾಗಲಿ, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ರಕ್ತದಲ್ಲಿ 3 ಥರ ಇರುತ್ತೆ: ಕೆಂಪು ರಕ್ತ, ಬಿಳಿ ರಕ್ತ ಮತ್ತು ಪ್ಲೇಟ್ಲೆಟ್ಸ್ ಅಂತ. ಇದನ್ನ ಆ ಮೆಷಿನ್ಗೆ ಹಾಕಿ ಅದನ್ನ ಡಿವೈಡ್ ಮಾಡ್ಕೋತೀವಿ, ಬೇರೆ ಬೇರೆ ಮಾಡ್ಕೋತೀವಿ. ಈ ಪ್ಲೇಟ್ಲೆಟ್ ಅಂತ ಏನಿದೆ ಅದರಲ್ಲೆಲ್ಲ ಗ್ರೋತ್ ಫ್ಯಾಕ್ಟರ್ಸ್ನ ತೆಗೆದು ನಾವು ದೇಹದಲ್ಲಿ ಎಲ್ಲಿ ಬೇಕು ಎಲ್ಲಿ ಕೊಡಬಹುದು. ಇದರಿಂದ ಯಾವುದೇ ಅಲರ್ಜಿ ಆಗಲಿ ನೋವಾಗಲಿ ಏನಿರಲ್ಲ, ಯಾಕಂದರೆ ನಾರ್ಮಲ್ ಇಂಜೆಕ್ಷನ್ ಥರ ಅಷ್ಟೇ. ಇದ್ರದ್ದು ಏನೋ ಒಂದು ಸ್ಪೆಷಾಲಿಟಿ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಗುಣಮುಖವಾದ ಶಕ್ತಿ ಇರುತ್ತೆ. ಅದನ್ನು ಆ ದೇಹದ ಯಾವ ಅಂಗ ಬೇಕು ಅಲ್ಲಿಗೆ ತರಿಸ್ತೀವಿ. ಇದು ಔಷಧಿ ಥರ, ಮೆಡಿಕಲಿಂದ ಥರ ಔಷಧಿ ಥರ ಅಲ್ಲ ಇದು. ಯಾಕಂದರೆ ಇವಾಗ ಎಕ್ಸಾಂಪಲ್ ಹೆಂಗೆ ಹೇಳಬೇಕು ಅಂದರೆ, ಇವಾಗ ಒಂದು ಜ್ವರ ಬರುತ್ತೆ. ಇವಾಗ ಜ್ವರದಕ್ಕೆ ಏನು ಕಾರಣ ಅಂತ ಹುಡುಕ್ಬೇಕು. ಜ್ವರ ಕಮ್ಮಿ ಆಗೋ ಔಷಧಿಗಳಿರುತ್ತೆ. ಮಾತ್ರ ಇದು ಹೆಂಗೆ ಅಂದರೆ ಟ್ರೀಟ್ಮೆಂಟ್ ಅಂದರೆ ಯಾವ ಕಾರಣದಿಂದ ಆಗ್ತಿದೆ ಅದನ್ನು ಹೋಗಿ ಅದನ್ನು ಸರಿಪಡಿಸ್ತೀವಿ, ನಮ್ಮದೇ ದೇಹದಲ್ಲಿ ಗುಣಮುಖವಾಗೋದು ಅಂತ ಹೇಳ್ತಾ, ಇವತ್ತು ನಮ್ಮ ಜಿಎಫ್ಸಿ ಥೆರಪಿಗೆ ಮತ್ತು ಎಲ್ಲ ಕನ್ಯಾಸ್ತಿಯರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸಮಾರಂಭ ಅಂತ ನಾನಾದರೂ ಭಾವಿಸಿದ್ದೀನಿ. ಕಾರಣ, ಈ ಆಸ್ಪತ್ರೆಗೆ ಹೆಸರೇ ಅಂತ ಅದಕ್ಕೆ ಇಟ್ಟಿದ್ದಾರೆ. ನಾನು ಸುಮಾರು ಸಲ ಡಾಕ್ಟರ್ ಬಶೀರ್ ಅವರಿಗೆ ಫೋನ್ ಮಾಡಿ
ಫೋನ್ ಮಾಡಿದಾಗ ಅಥವಾ ಪರ್ಸನಲ್ ಭೇಟಿ ಮಾಡಿದಾಗ ಜನಪ್ರಿಯ ಅಂತ ವರ್ಡ್ನ ಯಾರು ಸರ್ ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಕೇಳಿದೆ. ಅವರು ಜನಪ್ರಿಯವಾಗೇ ಇದ್ದಾರೆ. ಎಲ್ಲರನ್ನೂ ಪ್ರತಿಯೊಬ್ಬರು ಅಣ್ಣ ತಮ್ಮಗಳ ಥರ, ಸಂಬಂಧಿಕರ ಥರ, ಯಾವುದೇ ಧರ್ಮದ ಜಾತಿ ಧರ್ಮದ ವಿಚಾರದಲ್ಲಿಯೂ ಇಲ್ಲ ಅವರು. ನಾನು ಅವ್ರ ಚೇಂಬರಲ್ಲಿ ಕೂತಿದ್ದಾಗ ಅಬ್ಸರ್ವ್ ಮಾಡಿದೆ, 4-5 ಜನ ಮಠಾಧೀಶರು ಒಂದು ಫೋಟೋಗಳಿದೆ. ನಮ್ಮಲ್ಲೇ ಇಲ್ವ, ನಾನು ಲಿಂಗಾಯತರನ್ನೇ, ಅವ್ರು ನಮ್ಮಲ್ಲೂ ಆ ಮಠಾಧೀಶರ ಎಲ್ಲರ ಎಲ್ಲರ ಮಠಾಧೀಶರ ಭಾವಚಿತ್ರ ಇಲ್ಲ ಅಂತ ಅದ್ಭುತವಾದ ವ್ಯಕ್ತಿ. ಅವರಿಗೆ ಮನುಷ್ಯತ್ವ ಮತ್ತು ಅದ್ಭುತವಾದ ಶಕ್ತಿ ಅವರಲ್ಲಿ ದೇವರು ಕರುಣಿಸಿದ್ದಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಭಾಳ ಬಡವರು ಬಗ್ಗರು ಯಾರು ಎಲ್ಲರೂ ಒಂದೇ ಸಮಾನ, ಅಣ್ಣ ಅಣ್ಣ ಅಣ್ಣ. ಬಸವಣ್ಣನ ಕಾಲದಲ್ಲಿ ಅಣ್ಣ, ನಮ್ಮ ಜನಪ್ರಿಯ ಕಾಲದಲ್ಲಿ ಜನಪ್ರಿಯ ಅಣ್ಣ. ಅಣ್ಣ ಅಂತ ಅಂದರೆ ಬೇರೆ ಮಾತೇ ಇಲ್ಲ. ನಾನು ಅವ್ರನ್ನ ಬಂದಾಗ ಕರುಣಾಮೂರ್ತಿಗಳಿದ್ರು ಇಲ್ಲಿ ಒಂದ್ಸಲ, ಸಂಪಾದಕರು, ಜನಮಿತ್ರ ಸಂಪಾದಕರು, ಅವರು ಸಹ ಅಣ್ಣ ಅಂತ ಅಂದರೆ ಬಾಯೇ ತೆಗಿತಿರ್ಲಿಲ್ಲ. ಅದೆಲ್ಲ ಜ್ಞಾಪಕ ಮಾಡ್ತಾರೆ. ಇದು ಇನ್ನೂ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್, ನರರೋಗ ತಜ್ಞ ಡಾಕ್ಟರ್ ಹರ್ಷ ಸುರೇಶ್, ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್ ಸೇರಿದಂತೆ ವಿವಿಧ ವಿಭಾಗಗಳ ತಜ್ಞ ವೈದ್ಯರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.